ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಶಾರ್ಟ್ ಮೂವಿಯಲ್ಲಿ ಶೂಟಿಂಗ್ ವೇಳೆ ಮನೆಯಲ್ಲಿ ಕಳ್ಳತನ ನಡೆದು ಹೋಗಿದೆ. ಶಾರ್ಟ್ ಮೂವಿಯಲ್ಲಿ ಈ ನಟನೆ ಮಾಡ್ತೀನಿ ಅಂತ ಹೇಳಿ ಕಳ್ಳತನವನ್ನ ಮಾಡ್ಕೊಂಡು ಹೋಗಿರುವಂತದ್ದು. ಶಾರ್ಟ್ ಮೂವಿಯಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ, ಆ ವೇಳೆ ಇದ್ದಂತ ಮನೆಯಲ್ಲಿ ಕಳ್ಳತನ ನಡೆದಿದೆ. ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ಕಳ್ಳತನ ಮಾಡಿರುವಂತದ್ದು. ಶಾರ್ಟ್ ಮೂವಿಯನ್ನ ನಿರ್ದೇಶನ ಮಾಡ್ತಾ ಇದ್ದಂಥದ್ದು ನಟ ಲಿಖಿತ್ ರಾಜ್. ಫ್ಲಾಟ್ F01 ಹೆಸರಿನ ಶಾರ್ಟ್ ಮೂವಿ ನಿರ್ದೇಶನ ಮಾಡ್ತಾ ಇದ್ದ ಲಿಖಿತ್ ಬಳಿ ಅವಕಾಶ ಕೇಳಿ ಆರೋಪಿ ಅಭಿಷೇಕ್ ಬಂದಿರ್ತಾನೆ. ಫ್ಲಾಟ್ F01 ಶಾರ್ಟ್ ಮೂವಿಯಲ್ಲಿ ಅಭಿಷೇಕ್ಗೆ ಅವಕಾಶವನ್ನ ಕೂಡ ನೀಡಿರ್ತಾರೆ ಲಿಖಿತ್. ಶಾರ್ಟ್ ಮೂವಿಯಲ್ಲಿ ಶೂಟಿಂಗ್ ನಡೀತಾ ಇದ್ದಂತ ವೇಳೆನೆ ನಾನು ಆಕ್ಟ್ ಮಾಡ್ತೀನಿ ಅಂತ ಬಂದು ಮನೆಯಲ್ಲಿ, ಅಂದ್ರೆ ಶೂಟ್ ನಡೀತಾ ಇತ್ತು ಅನ್ಸುತ್ತೆ ಆ ಮನೆಯಲ್ಲಿ, ಅದೇ ಮನೆಯಲ್ಲಿ ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಲಿಖಿತ್ ರಾಜ್ ಅನ್ನುವಂತ ನಿರ್ದೇಶಕ ಫ್ಲಾಟ್ F01 ಅನ್ನುವಂತ ಟೈಟಲ್ ಇಟ್ಕೊಂಡು ಒಂದು ಶಾರ್ಟ್ ಮೂವಿಯನ್ನ ಶೂಟ್ ಮಾಡ್ತಾ ಇರ್ತಾರೆ. ಆಗ ಈ ಆರೋಪಿ ಅಭಿಷೇಕ್ ಅವಕಾಶ ಕೇಳ್ಕೊಂಡು ಬರ್ತಾನೆ, ನನಗೂ ಅವಕಾಶ ಕೊಡಿ ಶಾರ್ಟ್ ಮೂವಿನಲ್ಲಿ ಅಂತ. ಆಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದು ಈ ರೀತಿಯಾಗಿ ಕಳ್ಳತನ ಎಸಗಿ ಎಸ್ಕೇಪ್ ಆಗಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಆರೋಪಿ ಅಭಿಷೇಕ್ ಶಾರ್ಟ್ ಮೂವಿಯಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಬಂದು ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಕಳ್ಳತನ ಮಾಡಿ ಪರಾರಿಯಾಗಿರುವಂತದ್ದು. ಜೂನ್ 28ರಿಂದ ನಟ ಲಿಖಿತ್ ಫ್ಲಾಟ್ ನಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಸಹಕಾರ ನಗರದ ನಟ ಲಿಖಿತ್ ಫ್ಲಾಟ್ ನಲ್ಲಿ ಶೂಟಿಂಗ್ ನಡೆದಿರುತ್ತೆ. 28ನೇ ತಾರೀಕಿಂದ ಆರಂಭ ಆಗಿ ಈ ವೇಳೆ ದೇವರ ಮನೆಯಲ್ಲಿದ್ದಂತ ಚಿನ್ನದ ಸರ ಕಳುವಾಗಿರುತ್ತೆ. ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಲಿಖಿತ್ ರಾಜ್ ತಾಯಿ ನೀಡಿರ್ತಾರೆ. ದೂರಿನ ಆಧಾರದಲ್ಲಿ ಆರೋಪಿ ಅಭಿಷೇಕ್ನ ಬಂಧನ ಮಾಡಲಾಗಿರುವಂತದ್ದು. ಬಂಧಿತ ಆರೋಪಿಯಿಂದ 1.5 ಲಕ್ಷ ಮೌಲ್ಯದ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕೊಡಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಜೂನ್ 28ನೇ ತಾರೀಕಿಂದ ಈ ಶೂಟಿಂಗ್ ಆರಂಭ ಆಗುತ್ತೆ. ಶಾರ್ಟ್ ಮೂವಿ ಶೂಟಿಂಗ್ ಲಿಖಿತ್ ಫ್ಲಾಟ್ ನಲ್ಲೇನೆ ಶೂಟಿಂಗ್ ನಡೀತಾ ಇರುತ್ತೆ. ಅವರ ಸ್ವಂತ ಫ್ಲಾಟ್ ನಲ್ಲಿ, ಅಂದ್ರೆ ಅವ್ರು ವಾಸವಿದ್ದಂತ ಫ್ಲಾಟ್ ನಲ್ಲಿ. ಆ ವೇಳೆ ದೇವ್ರ ಮನೆಯಲ್ಲಿ ಇದ್ದಂತ ಚಿನ್ನವನ್ನ ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಂಥದ್ದು. ಇವನನ್ನ ಈಗ ಆರೋಪಿಯನ್ನ ಅಭಿಷೇಕ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಅವ್ರ ತಾಯಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿಯಾಗಿ ಆಗಿದೆ ಅಂತ. ಇವಾಗ ಯಾರನ್ನು ಕೂಡ ನಂಬುವಂತ ಪರಿಸ್ಥಿತಿ ಇರೋದಿಲ್ಲ. ಅಲ್ಲಿ ಅವರು ನಿಜವಾಗ್ಲೂ ಅವಕಾಶವನ್ನ ಕೇಳ್ಕೊಂಡು ಬಂದಿರ್ತಾರ, ಅಥವಾ ಆ ಅವಕಾಶದಲ್ಲಿ ಮತ್ತೊಂದು ರೀತಿಯಾದಂತ ಅಡ್ವಾಂಟೇಜ್ ತಗೊಳಕ್ ಬರ್ತಾರಾ ಅನ್ನುವಂಥದ್ದು. ಇಲ್ಲಿ ಒಂದು ಎಕ್ಸಾಂಪಲ್, ಶಾರ್ಟ್ ಮೂವಿನಲ್ಲಿ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಬರ್ತಾರೆ. ಏನೋ ಹೋಗ್ಲಿ ಪಾಪ ಅಂತ ಅವಕಾಶ ಕೊಟ್ಟಿರುವಂತದ್ದು. ನಟಿಸ್ಲಿ, ನಮಗೂ ಒಬ್ಬ ನಟ ಸಿಗ್ತಾನೆ ಅಂತ ಅವಕಾಶ ಕೊಟ್ಟಿರ್ತಾರೆ. ಆದ್ರೆ ಈ ರೀತಿಯಾಗಿ ಮಕ್ಕರ್ ಮಾಡಿ ಹೋಗಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾ ಹೋಗ್ತಾರೆ. ಅಜಯ್, ಇತ್ತೀಚೆಗೆ ಕಳ್ಳತನ ಮಾಡೋದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ರೀತಿಯಾಗಿ ಒಂದು ಎಕ್ಸಾಂಪಲ್. ಅವಕಾಶ ಕೇಳ್ಕೊಂಡು ಹೋಗಿ ಮಕ್ಕರ್ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನಾಗಿ ಹೇಳ್ತಾ ಹೋಗೋದಾದ್ರೆ ಅಂದ್ರೆ ಶಾರ್ಟ್ ಮೂವಿಲಿ ನಟನೆ ಮಾಡ್ತಾನೆ ಅಂತ ಹೇಳಿ ಮೊದಲಿಗೆ ಈ ಅಭಿಷೇಕ್ ಏನಿದ್ದಾನೆ ಈತ ಒಂದು ಸಿನಿಮಾ ನಟನ ಮನೆಗೆ ಬರ್ತಾನೆ. ಅಲ್ಲಿ ಸಾಕಷ್ಟು ಲಿಖಿತ್ ರಾಜ್ ಅಂತ ಹೇಳಿದ್ದಾನೆ ಆತನ ಬಳಿ ಅವಕಾಶವನ್ನ ಕೇಳ್ಕೊಂಡು ಬಂದಿದ್ದಂತ ಸಂದರ್ಭದಲ್ಲಿ ಈತ ನೇರವಾಗಿ ಒಂದು ಫ್ಲಾಟ್ F01 ಹೆಸರಿನ ಶಾರ್ಟ್ ಮೂವಿನ ಈ ಲಿಖಿತ್ ರಾಜ್ ಅನ್ನೋರು ನಡೆಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವಕಾಶ ಕೇಳಿ ಬಂದಂತ ಯುವ ನಟನಿಗೆ ಲಿಖಿತ್ ರಾಜ್ ಕೂಡ ಒಂದು ಅವಕಾಶವನ್ನ ಕೊಟ್ಟಿರ್ತಾನೆ. ಅಂದ್ರೆ ಆಯ್ತು, ನಾನು ಒಂದು ಸಿನಿಮಾವನ್ನ ಮಾಡ್ತಾ ಇದ್ದೀನಿ ಶಾರ್ಟ್ ಮೂವಿ, ಅದರಲ್ಲಿ ನೀನು ಕೂಡ ಆಕ್ಟಿಂಗ್ ಮಾಡು ಅಂತ ಹೇಳಿ ಒಂದು ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ. ಈ ಒಂದು ಫ್ಲಾಟ್ F01 ಶೂಟಿಂಗ್ ಮೂವಿನ ನಿರ್ದೇಶಕ ಆಗಿರುವಂತ ನಟ ಲಿಖಿತ್ ರಾಜ್ ಏನಿದ್ರೆ ಅವರು ಒಂದು ಅವರ ಮನೆಯಲ್ಲಿ ಒಂದು ಶಾರ್ಟ್ ಮೂವಿನ ಮಾಡೋದಕ್ಕೆ ಎಲ್ಲ ಬೇಕಾದ ಸಿದ್ಧತೆನೆ ಮಾಡ್ಕೊಂಡಿದ್ರೆ ಅದೇ ರೀತಿಯಾಗಿ ಶೂಟಿಂಗ್ ಕೂಡ ಶುರುವಾಗಿರುತ್ತೆ. ಈ ಲಿಖಿತ್ ರಾಜ್ ಹಿನ್ನೆಲೆಯನ್ನ ನೋಡಿದ್ರೆ ಇವರು ಸಾಕಷ್ಟು ಒಂದು ಶಾರ್ಟ್ ಮೂವಿನ ಮಾಡಿದ್ರೆ, ಗರುಡ ಪುರಾಣ ಆಗಿರ್ಬೋದು, ಮ್ಯಾನ್ ಆಫ್ ದಿ ಮ್ಯಾಚ್ ಸಿನಿಮಾ ಸೇರಿದಂತೆ ಹಲವು ಶಾರ್ಟ್ ಮೂವಿಗಳನ್ನ ಇವರು ಕೂಡ ಮಾಡಿದ್ರು. ಜೊತೆಗೆ ಟ್ಯೂಬ್ಲೈಟ್ ಅನ್ನುವಂತ ಒಂದು ಹೆಸರಾಂತ ಒಂದು ಶಾರ್ಟ್ ಮೂವಿ ಕೂಡ ಈತನೇ ಒಂದು ನಟನೆ ಮಾಡಿ ಡೈರೆಕ್ಷನ್ ಕೂಡ ಮಾಡಿದ್ರು. ಈ ಒಂದು F01 ಫ್ಲಾಟ್ ಏನಿದೆ, ಈ ಒಂದು ಶೂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಕಳೆದ ಜೂನ್ 28ರಂದು ಸಹಕಾರ ನಗರದಲ್ಲಿರುವಂತ ಲಿಖಿತ್ ರಾಜ್ ಏನಿದ್ರೆ ಅವರ ಫ್ಲಾಟ್ ನಲ್ಲಿ ಶೂಟಿಂಗ್ ನಡೀತಿರುತ್ತೆ. ಈ ವೇಳೆ ಆ ಒಂದು ಮನೆಯಲ್ಲಿ ಇದ್ದಂತ ದೇವರ ಒಂದು ಮನೆ ಏನಿದೆ ಅಲ್ಲಿ ದೇವರ ಮುಂದೆ ಇಟ್ಟಿದ್ದಂತ ಚಿನ್ನದ ಸರ ಕರವಾಗಿರುತ್ತೆ, ಪೂಜೆಗೆ ಇಟ್ಟಿದ್ದಂತ ಸರ. ಯಾವಾಗ ಈ ಒಂದು ವಿಚಾರ ಅವರ ಮನೆಯವರಿಗೆ ಗೊತ್ತಾಗುತ್ತೋ ಅಲ್ಲಿ ಹುಡುಕಾಟವನ್ನ ಮಾಡ್ತಾರೆ. ಜೊತೆಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಆಪ್ತರಾಗಿದ್ದಂತ ಮನೆಯಲ್ಲಿದ್ದವರಂತ ವಿಚಾರಗಳು ಕೂಡ
ಚಿನ್ನದ ಸರಿ ಎಲ್ಲಿದೆ ಅನ್ನೋದು ಕೂಡ ಪತ್ತೆ ಆಗುದಿಲ್ಲ. ಹೀಗಾಗಿ ಆ ಮನೆಯ ಒಂದು CCTVನ ಈಚೆ ಹೋಗುವಂತ CCTVನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಅನುಮಾನಗಳು ಬರುತ್ತೆ. ಅಂದ್ರೆ ಇಲ್ಲಿ ಶೂಟಿಂಗಿಗೆ ಬಂದಂತ ವ್ಯಕ್ತಿಗಳೇ ಈ ರೀತಿಯಾಗಿ ಕಳ್ತನವನ್ನ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಇಮಿಡಿಯೇಟ್ ಆಗಿ ಕೊಡಗೇರಿ ಪೊಲೀಸ್ ಠಾಣೆಗೆ ಹೋಗ್ತಾರೆ, ಅಲ್ಲಿ ಒಂದು ದೂರನ್ನ ದಾಖಲಿಸ್ತಾರೆ, ಮನೆಯಲ್ಲಿ ಇದ್ದಂತ ಸರ ಕಳ್ತನ ಆಗಿದೆ ಅಂತ. ಹೀಗಾಗಿ ಪೊಲೀಸರು ಕೂಡ CCTVನ ಒಂದು ವಶಕ್ಕೆ ಪಡಿತಾರೆ. ಅಲ್ಲಿ ಓಡಾಡುವಂತ ಅನುಮಾನಾಸ್ಪದವಾಗಿ ಓಡಾಡುವಂತಹ ವ್ಯಕ್ತಿಗಳು ಯಾರಾದ್ರೂ ಇದಾರ ಅಂತ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಅದೇ ಟೈಮ್ನಲ್ಲಿ ಈ ಅಭಿಷೇಕ್ ಏನಿದ್ದಾನೆ ಈತ ಒಂದು ಯಾವತ್ತು ಶೂಟಿಂಗ್ ಅನ್ನ ಮುಗಿಸ್ಕೊಂಡು ಹೋದನು ಮತ್ತೆ ಆ ಶೂಟಿಂಗಿಗೆ ಬರೋದಿಲ್ಲ. ಆಮೇಲೆ ಸಾಕಷ್ಟು ಅನುಮಾನಗಳ ಮೇಲೆ ಈತನ ಮೇಲೆ ಅನುಮಾನವನ್ನ ಅವರ ನಟ ಏನಿದ್ದಾನೆ ಆತ ವ್ಯಕ್ತಪಡಿಸ್ತಾನೆ. ಆ ನಂತರವಾಗಿ ಕೊಡಗೇರಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತನೇ ಒಪ್ಕೊಂತಾನೆ, ಹೌದು ನಾನು ಚಿನ್ನದ ಸರವನ್ನ ಕದ್ದೆ ಅಂತೇಳಿ. ಹೀಗಾಗಿ ಬಂದಿದ್ದ ಅಭಿಷೇಕ್ನಿಂದ 1.5 ಲಕ್ಷ ಮೌಲ್ಯದ ಒಂದು ಚಿನ್ನದ ಸರವನ್ನು ಕೂಡ ವಶಕ್ಕೆ ಪಡೆದಿದ್ರೆ, ಜೊತೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಚಿನ್ನದ ಸರ ಮಾಲೀಕರಿಗೆ ಮಾಡಿರುವಂತದ್ದು. ಜೊತೆಗೆ FIR ಕೂಡ ದಾಖಲಿಸಿಕೊಂಡು ಪೊಲೀಸರು ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಯಾವ ತರ ಕಳ್ತನದಲ್ಲಿ ಭಾಗಿಯಾಗಿದ್ದ ಈ ರೀತಿಯಾಗಿ ಅನ್ನುವಂತ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಒಂದ್ ಕಡೆ ಕೊಡಗೇರಿ ಪೊಲೀಸ್ ಮಾಡ್ತಿದ್ದಾರೆ. ಗಾಯತ್ರಿ. ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.